ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ. ಮೇನ್ ಆಗಿ ಆಲ್ರೆಡಿ ತಮ್ನೆಲಲ್ಲಿ ನೋಡಿರ್ತೀರಾ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ಮನಸ್ಸಲ್ಲಿರೋ ಒಂದು ಪರ್ಸನ್, ಮನಸ್ಸಲ್ಲಿ ಯಾರು ಇಲ್ಲ ಅಂದ್ರೆ ಇವಾಗ ಒಬ್ರು ಪರ್ಸನ್ ನೆನಪಿಸ್ಕೊಳ್ಳಿ. ಸೊ ಈ ಪರ್ಸನ್ ನಿಮಗೆ ಏನಾದ್ರೂ ಮೆಸೇಜ್ ಹೇಳಕ್ಕಿತ್ತು ಅಂದ್ರೆ ಅದೇನು, ಲೈಕ್ ಅವಾಗ ನೀವು ಕ್ಲೋಸ್ ಆಗಿದ್ದಾಗ ಟೈಮಲ್ಲಿ, ಕಾಲೇಜ್ ಡೇಸಲ್ಲಿ, ಅಥವಾ ನೀವು ಸ್ಟಾರ್ಟಿಂಗ್ ಮೀಟ್ ಆಗಿದ್ದ ಟೈಮಲ್ಲಿ ಅವ್ರಿಗೆ ಫೀಲ್ ಆಗಿರುತ್ತೆ ಅದನ್ನ ಶೇರ್ ಮಾಡೋಣ, ಹೇಳ್ಕೊಳ್ಳೋಣ, ಬಟ್ ಹೇಳ್ಕೊಂಡಿರಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅವರು ಹೇಳ್ಕೋತಾರ ಅಥವಾ ಯಾವ ಒಂದು ಮೆಸೇಜ್ನ ಅವರಿಗೆ ಹೇಳ್ಕೊಳಕ್ ಇಷ್ಟ ಇತ್ತು ಬಟ್ ಹೇಳೋದಕ್ಕೆ ಆಗಿರ್ಲಿಲ್ಲ. ಆ್ಯಂಡ್ ಆ ವಿಷಯನ ಅವತ್ತೇ ಹೇಳಿದಿದ್ರೆ ಇವಾಗ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರ್ತಾ ಇತ್ತು. ಸೊ ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಗೈಸ್. ಆ್ಯಂಡ್ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ಏನ್ ಮೆಸೇಜ್ ಬರೋದ್ರೆ ನಂಗೂ ಗೊತ್ತಿಲ್ಲ, ಲಿಟ್ರಲಿ ನಂಗೂ ಗೊತ್ತಿಲ್ಲ. ಓಕೆ, ಸೊ ಈ ಒಂದು ವಿಡಿಯೋಗೆ ನಾವು ಫಸ್ಟ್ ಥಿಂಗ್ ಟ್ಯಾರೋ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ದಿಸ್ ಥಿಂಗ್ ಲವ್ ಮೆಸೇಜಸ್. ಮೇನ್ ಆಗಿ ಮೆಸೇಜ್ ಬಗ್ಗೆನೇ ಮಾಡ್ತಾ ಇರೋದನ್ನ ನಾವು ಲವ್ ಮೆಸೇಜಸ್ನ ಸ್ಟಾರ್ಟಿಂಗ್ ಇಂದ ಫುಲ್ ಮಾಡೋಣ. ಫಸ್ಟಿಗೆ ನೋಡೋಣ ಏನದು ಆ ಮೆಸೇಜ್ ನಿಮಗೆ ಹೇಳಕ್ ಇಷ್ಟಪಟ್ಟಿದ್ರು ಬಟ್ ಹೇಳಿರ್ಲಿಲ್ಲ, ಯಾಕೆ ಹೇಳಕ್ ಆಗ್ಲಿಲ್ಲ, ಅಥವಾ ಹೇಳಿದಿದ್ರೆ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರ್ತಾ ಇತ್ತು. ಸೊ ಎಸ್, ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಗೈಸ್. ಲೆಟ್ಸ್ ಸಿ. ಓಕೆ, ಐ ಕಾಂಟ್ ಹ್ಯಾಂಡಲ್ ಯೋರ್ ಲವ್. ಓಕೆ, ನಂಗೆ ಇಲ್ಲಿ ತುಂಬಾ ಸಿನಾರಿಯೋಸ್ ನನ್ನ ಕಣ್ಮುಂದೆ ಬರ್ತಾ ಇದೆ. ಒನ್ ಥಿಂಗ್ ಈಸ್, ಮೇ ಬಿ ಎಟ್ ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನಿಗೆ ಫೀಲ್ ಆಗಿತ್ತು ನೀವು ಅವ್ರ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ದೀರಾ, ಬಟ್ ಅವ್ರಿಗೆ ಇನ್ ರಿಟರ್ನ್ ಆಗಿ ಅಷ್ಟೇ ಕೇರ್ ನಿಮ್ಮ ಮೇಲೆ ತೋರ್ಸೋದಕ್ಕೆ ಆಗ್ತಾ ಇರ್ಲಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಈ ತರ ಯಾವಾಗ ಆಗುತ್ತೆ ಅಂದ್ರೆ ಯೂಶಲಿ ಇಟ್ಸ್ ವೆರಿ ನಾರ್ಮಲ್ ಗೈಸ್. ನಾವ್ ಅನ್ಕೊಂತೀವಿ ಯುನೋ ವೆನ್ ಗರ್ಲ್ಸ್ ಆಸ್ ಅ ವುಮನ್ ಬೈ ಬಾರ್ನ್ ನಮಗೆ ಎಮೋಷನ್ಸ್ ಜಾಸ್ತಿ ಇರುತ್ತೆ, ರೈಟ್? ಬಟ್ ಬಾಯ್ಸಿಗೆ ಅಂತ ಬಂದ್ರೆ, ಮೆನ್ ಅಂತ ಬಂದ್ರೆ ಬೈ ಬಿಲ್ಟ್ ಅವರಿಗೆ ಏನೋ ಫಿಸಿಕಲ್ ಸ್ಟ್ರೆಂತ್ ಇರುತ್ತೆ, ಬಿಟ್ರೆ ಎಮೋಷನಲಿ ವಿಲ್ ಬಿ ನಾಟ್ ಟು ದ ಲಿಮಿಟ್. ಗರ್ಲ್ಸ್ ಎಷ್ಟು ಎಂಪಥೆಟಿಕ್ ಆಗಿರ್ತಾರೆ ಅಷ್ಟು ಆ ಲಿಮಿಟ್ ಅಲ್ಲಿ ಇರಕ್ಕಾಗಲ್ಲ ಬಾಯ್ಸಿಗೆ ಅಥವಾ ಮೆನ್ ಅಂತ ಹೇಳಿದ್ರೆ. ಅವ್ರು ಟ್ರೈ ಮಾಡ್ತಾರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಬಟ್ 100% ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ದಟ್ ಈಸ್ ಹೌ ಬಾಯ್ಸ್ ಆರ್ ಮೆನ್ ಓವರ್ ಆಲ್ ಆಗಿ ಬಿಲ್ಟ್ ಅಂತ ಹೇಳ್ಬೋದು. ಸೊ ತುಂಬಾ ಜನ ವುಮೆನ್ಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ಗೆ ಫೀಲ್ ಆಗಿದೆ, ಮೆನ್ ಆಗಿದ್ರೆ ವುಮೆನ್, ಓಕೆ, ನಿಮ್ಮ ಪರ್ಸನಿಗೆ ಫೀಲ್ ಆಗಿದೆ ಲೈಕ್ ಅವ್ರು ನನಗೆ ತೋರಿಸಷ್ಟು ಕಾಳಜಿ, ಅವ್ರು ನನಗೆ ತೋರಿಸಷ್ಟು ಲವ್, ಅವ್ರು ನನಗೆ ತೋರಿಸ್ತಾ ಇರುವಷ್ಟು ಒಂದಷ್ಟು ಭಾವನೆಗಳು ನನಗೆ ತೋರ್ಸೋದಕ್ಕೆ ಆಗ್ತಾ ಇಲ್ವಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇತ್ತು, ನಿಮಗೆ ಕಂಪೇರ್ ಮಾಡ್ಕೊತಾ ಇದ್ರು, ನೀವು ಅವ್ರಿಗೆ ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕ್ತಾ ಇದ್ರಿ ಅದು ಕಂಪೇರ್ ಮಾಡ್ಕೊತಾ ಇದ್ರು. ನಾನು ಯಾವತ್ತೂ ಅವ್ರಿಗೆ ಪರ್ಫೆಕ್ಟ್ ಆಗೋದಕ್ಕೆ ಆಗಲ್ಲ, ನಾನು ಯಾವತ್ತೂ ಅವ್ರಿಗೆ ಪರ್ಫೆಕ್ಟ್ ಪರ್ಸನ್, ಮೆನ್ ಆರ್ ವುಮೆನ್ ಆಗೋದಕ್ಕೆ ಆಗಲ್ಲ, ಅಥವಾ ಪರ್ಫೆಕ್ಟ್ ಪಾರ್ಟ್ನರ್ ಆಗೋದಕ್ಕೆ ಆಗಲ್ಲ. ಸೊ ಈ ತರ ಆ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಮೇನ್ ಆಗಿ. ಅಂಡ್ ಒಂದ್ಸತಿ ಫೀಲ್ ಆಗ್ತಾ ಇತ್ತು ಅವ್ರಿಗೆ, ಲೈಕ್ ಓವರ್ಲಿ ನೀವು ಅವರಿಗೆ ಮದರ್ಲಿ ಕೇರ್ಗಿಂತನೂ ಜಾಸ್ತಿ ಕೇರ್ ತೋರಿಸ್ತಾ ಇದ್ರಿ, ಅದು ಅವರಿಗೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಜನಗಳು ಇರ್ತಾರೆ ಅವರಿಗೆ ಜಾಸ್ತಿ ಲವ್ ತೋರಿಸಿದ್ರು ಅವ್ರಿಗೆ ಅದು ಪ್ರಾಬ್ಲಮ್ಮೇ. ಮೇ ಬಿ ಎಲ್ಲೊಂದ್ ಕಡೆ ನನಗೆ ಏನ್ ಫೀಲ್ ಆಗ್ತದೆ ಅಂದ್ರೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ಅಷ್ಟು ಅಪಾರ ಮಟ್ಟಿಗೆ ಇದ್ದ ನಿಮ್ಮ ಒಂದು ಲವ್, ನಿಮ್ಮ ಒಂದು ಎಮೋಷನ್ಸ್, ಅದನ್ನ
ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಎಗೇನ್ ಈ ತರ ಯಾವಾಗ ಆಗತ್ತೆ ಅಂದ್ರೆ ಅವ್ರ ಲೈಫಲ್ಲಿ ಆಲ್ರೆಡಿ ಒಂದು ಪರ್ಸನ್ ಮೀಟ್ ಆಗಿದ್ರು ಅನ್ಸುತ್ತೆ ನಿಮ್ನ ಕನೆಕ್ಟ್ ಆಗೋದಕ್ಕೂ ಮುಂಚೆ. ಆ ಒಂದು ಪರ್ಸನ್ ನಿಮ್ಮಷ್ಟು ಕಾಳಜಿ, ನಿಮ್ಮಷ್ಟು ಲವ್, ನಿಮ್ಮಷ್ಟು ಕೇರಿಂಗ್ ಇದೆಲ್ಲ ತೋರಿಸಿರ್ಲಿಲ್ಲ ಪ್ರಾಬಬ್ಲಿ. ಬಟ್ ಅವ್ರಿಗೆ ಆಲ್ ಆಫ್ ಅ ಸಡನ್ ನೀವು ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ, ಟ್ರೀಟ್ ಮಾಡೋ ರೀತಿ ಎಲ್ಲದೂ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಅಕ್ಸೆಪ್ಟ್ ಮಾಡೋದಕ್ಕೆ. ಐ ಕಾಂಟ್ ಕಮ್ ಟು ಯು ನವ್, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಐ ಫೀಲ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಈ ಪರ್ಸನ್ ಬಂದ್ಬಿಟ್ಟು ತುಂಬಾ ಎಮೋಷನಲ್ ಅಲ್ಲ. ಬಟ್ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಯು ಆರ್ ವೆರಿ ಎಮೋಷನಲ್ ಪರ್ಸನ್. ದಟ್ ಈಸ್ ಯು. ನಾನು ನಿಮ್ದು ಇಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ, ಡೆಫಿನೆಟ್ಲಿ ನೋ. ಬಟ್ ಮೇ ಬಿ ಒಂದು ಪಾಯಿಂಟ್ ಅಲ್ಲಿ ನೀವೇನೋ ಲಿಟ್ರಲಿ ನೀವೇನೋ ಅವರಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಅವರಿಗೆ ಒಂದೊಂದ್ಸತಿ ಅನ್ನಿಸ್ತಾ ಇತ್ತು ನನ್ನ ಕಡೆಯಿಂದ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ, ಅವ್ರ ಕಡೆಯಿಂದ ಸಿಗ್ತಾ ಇರೋ ಒಂದು ಕಂಫರ್ಟ್ನೆಸ್, ಒಂದು ವಾರ್ಮ್ನೆಸ್ ಎಲ್ಲಾದ್ರೂ ನಾನು ತಗೊತಾ ಇದ್ದೀನಿ. ಬಟ್ ನನ್ನ ಕಡೆಯಿಂದ ಆಮ್ ಐ ರಿಯಲಿ ಅಷ್ಟೇ ಒಂದು ಎನರ್ಜಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅವ್ರ ಕಡೆಗೂ? ಸೊ ಈ ತರ ನಿಮ್ಮ ಥಾಟ್ ಆಗಿತ್ತು, ಐ ಮೀನ್ ನಿಮ್ಮ ಪರ್ಸನ್ದು ಥಾಟ್ ಆಗಿತ್ತು. ಸೊ ಸ್ವಲ್ಪ ಗಿಲ್ಟ್ ಅನ್ನೋದೊಂದಿದೆ, ಸ್ವಲ್ಪ ರಿಗ್ರೆಟ್ ಅನ್ನೋದೊಂದಿದೆ. ಲೈಕ್ ಬಟ್ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಒನ್ ಡೈರೆಕ್ಟ್ ಮೆಸೇಜ್ ಇಸ್, ಅವರು ಟ್ರೈ ಮಾಡಿದ್ದಾರೆ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಎಮೋಷನ್ಸ್, ನಿಮ್ಮನ್ನ ಕೇರ್ ಮಾಡೋದಕ್ಕೆ, ಎವ್ರಿಥಿಂಗ್. ಬಟ್ 100% ಸಕ್ಸಸ್ಫುಲ್ ಆಗಿಲ್ಲ. ಸೊ ಲೆಟ್ಸ್ ಸಿ ಅವ್ರೇನಾದ್ರು ರಿಗ್ರೆಟ್ ಮಾಡ್ತಾ ಇದ್ದಾರಾ ಅದ್ರ ಬಗ್ಗೆ. ಇಷ್ಟೆಲ್ಲ ಫೀಲಿಂಗ್ಸ್ ಇತ್ತು ಅವ್ರಿಗೆ. ಫೀಲಿಂಗ್ಸ್ ಅಂತ ಹೇಳಲ್ಲ, ಬಟ್ ಎಲ್ಲೊಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇತ್ತು. ನೀವು ಅವ್ರ ಬಗ್ಗೆ ಓವರ್ಲಿ ಕೇರ್ ಮಾಡ್ತಾ ಇದ್ದೀರಾ, ಓವರ್ ಆಗಿ ಎಮೋಷ್ನಲಿ ಶೇರ್ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ಅವ್ರು ಇವಾಗ ಒಂದು ರೈಟ್ ಪೊಸಿಷನ್ ಅಲ್ಲಿ ಇಲ್ಲ, ಅದನ್ನ ಅವ್ರು ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮಗೆ. ಆ್ಯಂಡ್ ಒನ್ ಥಿಂಗ್ ಈಸ್ ಸಮಥಿಂಗ್ ವಾಸ್ ಬ್ಲಾಕಿಂಗ್ ದೆಮ್. ಅಂದ್ರೆ ಅವರಿಗೆ ಲೈಕ್ 100% ಎಮೋಷನ್ಸ್ನ ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸಮಥಿಂಗ್ ವಾಸ್ ಬ್ಲಾಕಿಂಗ್ ದೆಮ್. ಏನೋ ಒಂದು ಅವ್ರನ್ನ ಬ್ಲಾಕ್ ಮಾಡ್ತಾ ಇತ್ತು. ಐ ಡೋಂಟ್ ನೋ ವಾಟ್ ಈಸ್ ದಟ್, ಬಟ್ ಸಮಥಿಂಗ್ ವಾಸ್. ಓಕೆ, ಸೊ ಲೆಟ್ಸ್ ಸಿ ಗಾಯ್ಸ್. ಇವಾಗ ಅವ್ರು ರಿಗ್ರೆಟ್ ಮಾಡ್ತಾ ಇದ್ದಾರಾ, ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರಾ? ಈ ಒಂದು ಮೆಸೇಜ್ನ ನೋಡೋಣ. ಮಿಸ್ ಮಾಡ್ಕೊತಾ ಇದ್ರ ನಿಮ್ಮನ್ನ? Let's see. Look at this, Wheel of Fortune. ಸೊ ವೀಲ್ ಆಫ್ ಫಾರ್ಚೂನ್ ಬಂದಾಗೆಲ್ಲ ನಾನು ತುಂಬಾ ಜನ ಟ್ಯಾರೋ ಕಲಿತಾ ಇದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಾಗೆಲ್ಲ ನೀವು ಅದನ್ನ ಪಾಸಿಟಿವ್ ಆಗಿ ತಗೋಬೇಡಿ. ದೇರ್ ಈಸ್ 1, ದೇರ್ ಇಸ್ 0, ದೇರ್ ಈಸ್ ಲಯನ್ ಆಗಿರ್ಬೋದು, ಏನೋ ಒಂದಾಗಿರ್ಬೋದು. ಅಗೇನ್ ದೇರ್ ಈಸ್ ಸ್ನೇಕ್. ಎಷ್ಟು ಪಾಸಿಟಿವಿಟಿ ಇದೆ ಅಷ್ಟೇ ನೆಗೆಟಿವಿಟಿ ವೀಲ್ ಆಫ್ ಫಾರ್ಚೂನ್ ಅಲ್ಲಿ ಇದೆ. ದಟ್ ಈಸ್ ಫಾರ್ ಶೋರ್. ಸೊ ಲೆಟ್ ಮಿ ಟೆಲ್ ಯು ಗೈಸ್, ತುಂಬಾನೇ ಫ್ಲಕ್ಚುಯೇಷನ್ ಆಗುತ್ತೆ ಅವ್ರಿಗೆ ನಿಮ್ಮ ಬಗ್ಗೆ. ಒಂದಿನ ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ, ಒಂದೊಂದಿನ ತುಂಬಾ ಖುಷಿ ಆಗುತ್ತೆ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ, ನಿಮ್ ಬಗ್ಗೆ ಹಳೆದೇನೆಲ್ಲ ನೆನಪಿಸ್ಕೊಂಡಾಗ. ಬಟ್ ಒಂದೊಂದ್ಸತಿ ಅವರಿಗೆ ಓಕೆ ಆಗ್ಬೇಕಾಗಿತ್ತು, ಇಟ್ ವಾಸ್ ಡೆಸ್ಟಿನಿ. ಮೇ ಬಿ ನಾನು ಅವತ್ತು ಹೇಳಿದಿದ್ರು ನಮ್ಮ ಪರಿಸ್ಥಿತಿ ಏನ್ ಚೇಂಜ್ ಆಗ್ತಾ ಇರ್ಲಿಲ್ಲ. ಮೇ ಬಿ ಅವತ್ತು ನಾನು ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದಿದ್ರು, ಅಥವಾ ಇದನ್ನೆಲ್ಲ ಅವ್ರಿಗೆ ಹೇಳಿದಿದ್ರು, ಇವಾಗೇನೋ ಅವ್ರನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇರ್ತಾ ಇದ್ರೋ ಇಲ್ವೋ, ಫ್ರೆಂಡ್ಲಿ ಆಗು ಇರ್ತಾ ಇದ್ರೋ ಇಲ್ವೋ. ಈ ತರ ಥಾಟ್ಸ್, ಫ್ಲಕ್ಚುಯೇಷನ್, ತುಂಬಾನೇ ಫ್ಲಕ್ಚುಯೇಷನ್. ಅಂದ್ರೆ ಒಂದ್ಸತಿ ಓಕೆ ಮೇ ಬಿ ಅವತ್ತು ನಾನೇನಾದ್ರು ಅವ್ರಿಗೆ ಇದನ್ನ ಹೇಳ್ಕೊಂಡಿದ್ದಿದ್ರೆ, ಅರ್ಥ ಮಾಡ್ಕೊಂತ ಇದ್ರೇನೋ, ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದಿತ್ತೇನೋ ಅಂತ ಕೂಡ ಅನ್ಕೊಂತಾರೆ. ಬಟ್ ನೆಕ್ಸ್ಟ್ ಮೂಮೆಂಟ್ ಅವ್ರಿಗೆ ಫೀಲ್ ಆಗುತ್ತೆ, ನೋ, ಮೇ ಬಿ ಅವ್ರು ಅರ್ಥ ಮಾಡ್ಕೊಂತ ಇರ್ಲಿಲ್ಲ, ಮೇ ಬಿ ಅವ್ರಿಗೆ ಇನ್ನೂ ಬೇಜಾರಾಗ್ತಾ ಇತ್ತು, ಮೇ ಬಿ ಅವ್ರಿಗೆ ಇನ್ನೂ ಹರ್ಟ್ ಆಗ್ತಾ ಇತ್ತು, ನನ್ನಿಂದ ಹರ್ಟ್ ಆಗೋದು ಬೇಡ ಅವ್ರಿಗೆ. ಸೊ ಎರಡು ರೀತಿ ಅವರೇ ಯೋಚನೆ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಅವ್ರೇನಾದ್ರು ಆ ಒಂದು ಮೂಮೆಂಟ್ಗೆ ನಿಮಗೆ ಈ ಫೀಲಿಂಗ್ಸ್ ನ ಹೇಳ್ಕೊಂಡಿದ್ದಿದ್ರೆ ಇವಾಗ ನಿಮ್ಮಿಬ್ರು ಕರೆಂಟ್ ಸಿಚುವೇಶನ್ ಹೆಂಗಿರ್ತಾ ಇತ್ತು? ಹೇಳ್ಕೊಂಡಿದ್ದಿದ್ರೆ ನಿಮ್ಮಿಬ್ರು ಮಧ್ಯ ಕರೆಂಟ್ ಸಿಚುವೇಶನ್ ಹೆಂಗಿರ್ತಾ ಇತ್ತು ಅಂತ ನೋಡೋಣ. ಓ ಓಕೆ, look at this, Queen of Pentacles.
ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಕಾರ್ಡ್ನ ನಾನು ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಐ ಕ್ಯಾನ್ ಡಿಸ್ಕ್ರೈಬ್ ಇಟ್ ಇನ್ 100 ways ಅಲ್ಲೂ ನಾನು ಡಿಸ್ಕ್ರೈಬ್ ಮಾಡ್ಬೋದು. ಟ್ಯಾರೋ ಬಗ್ಗೆ ನನಗೆ ಬೇಸಿಕ್ ಪಾಯಿಂಟ್ 1 ಇಂದ ಹಿಡಿದು ಥೌಸಂಡ್ಸ್ ವರೆಗೂ ನನ್ನ ಮೀನಿಂಗ್ಸ್ ಹೇಳ್ಬೋದು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೀನಿಂಗ್ಸ್ ಅಗೇನ್ ಅಲ್ವಾ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಏನ್ ಹೇಳುತ್ತೆ ಗೊತ್ತಾ, ಒನ್ ಥಿಂಗ್ ವಾಸ್ ಶೋರ್, ನಿಮ್ಮಿಂದ ಸಿಗ್ತಾ ಇದ್ದಿದ್ದ ಕೇರಿಂಗು, ಆ ನರ್ಚರ್ ಫೀಲಿಂಗ್, ನಿಮ್ ಜೊತೆ ಇರ್ಬೇಕಾದ್ರೆ ಆ ಸೆಕ್ಯೂರ್ ಫೀಲಿಂಗ್ ಅವ್ರಿಗೆ ಆಗ್ತಾ ಇತ್ತಲ್ವಾ, ದಟ್ ವಾಸ್ ವೆರಿ 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 ಟ್ರೂ. ಪಾಸಿಬಿಲಿಟಿ ಇದೆ ಮೇ ಬಿ ಈ ಪರ್ಸನ್ಗೆ ಒಂದು ಪಾಯಿಂಟ್ ಅಲ್ಲಿ ಅವ್ರ ಫ್ಯಾಮಿಲಿ ಅವರೇ ಸಪೋರ್ಟ್ ಮಾಡಿರ್ಲಿಲ್ಲ, ನೀವ್ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ. ಈ ಅವ್ರ ಫ್ಯಾಮಿಲಿ ಅವರೇ ಒಂದು ಪಾಯಿಂಟ್ ಅಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಬಟ್ ನೀವ್ ಅರ್ಥ ಮಾಡ್ಕೊಂಡಿದ್ರಿ. ಅದನ್ನ ಅವ್ರು ಮಿಸ್ ಮಾಡ್ಕೊಂತಾರೆ. ಅಂಡ್ ನಿಮ್ ಜೊತೆ ಇರ್ಬೇಕಾದ್ರೆ ಯಾವಾಗ್ಲೂ ಒಂದ್ ಸೆಕ್ಯೂರ್ ಫೀಲಿಂಗ್ ಆಗ್ತಾ ಇತ್ತು, ತುಂಬಾ ಭಯ ಆಗ್ತಾ ಇರ್ಲಿಲ್ಲ ಲೈಫ್ ಬಗ್ಗೆ, ಒಂಥರ ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು ಅವ್ರಿಗೆ, ದಟ್ ಈಸ್ ಫಾರ್ ಶೋರ್. ಯಾವುದೋ ಕಾಲ್ ಬರ್ತಾ ಇದೆ, ಐ ಡೋಂಟ್ ನೋ. ಓಕೆ, ಲೆಟ್ ಮೀ ಜಸ್ಟ್, ಓಕೆ, ಐ ಹೋಪ್ ರೆಕಾರ್ಡ್ ಆಗ್ತಾ ಇದೆ ಅಂತ. ಕಾಲ್ ಬಂದ ಕೂಡಲೇ ಒಂದ್ಸತಿ ಆಫ್ ಆಗುತ್ತೆ. ಓಕೆ, ಸೊ ಯಾ, ಆ ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು ನಿಮ್ ಜೊತೆ, ವಿಚ್ ವಾಸ್ ವೆರಿ ವೆರಿ ವೆರಿ, ಅಂದ್ರೆ ಅವರಿಗೆ ತುಂಬಾ ರೇರ್ ಆತರ ಸಿಕ್ಕಿರೋದು, ಆತರ ಕೇರ್. ಮೇ ಬಿ ನಿಮ್ಮಿಂದ ಅವ್ರ ಎಮೋಷನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ, ನಿಮ್ಮಿಂದ ಲವ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ, ಬಟ್ ನೀವು ಅವ್ರ ಜೊತೆ ಇರ್ಬೇಕಾದ್ರೆ ಆ ಪ್ರೊಟೆಕ್ಟೆಡ್ ಫೀಲ್ ಆಗ್ತಾ ಇತ್ತಲ್ವಾ, ದ್ಯಾಟ್ ವಾಸ್ ಎನಫ್ ಫಾರ್ ದಿಸ್ ಪರ್ಸನ್. ಅದಷ್ಟೇ ಸಾಕಾಗಿತ್ತು ಅವರಿಗೆ ಒಂದ್ ಪಾಯಿಂಟ್ ಅಲ್ಲಿ. ಬಟ್ ಯಾವಾಗ ಅವ್ರಿಗೆ ಫೀಲ್ ಆಯ್ತು ಈ ನೀವು ಅವ್ರ ಬಗ್ಗೆ ಜಾಸ್ತಿನೇ ಕೇರ್ ಮಾಡ್ತಾ ಇದ್ದೀರಾ, ಅವರು ನೋವಲ್ಲಿರೋದು ನೋಡೋದಕ್ಕೂ ನಿಮಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಅಂಡ್ ಅವ್ರ ಪೇನಲ್ಲಿ ಇರೋದಕ್ಕೂ ನಿಮಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಯಾವಾಗ ಅವ್ರ ಕಷ್ಟದಲ್ಲಿ ಇರ್ಬೇಕಾದ್ರೆ ಎಲ್ಲ ನೀವು ಯಾವಾಗ ಫೀಲ್ ಮಾಡ್ಕೊಂತ ಇದ್ರಿ ಅಲ್ವಾ, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅವ್ರಿಗೆ ಅದನ್ನ ನೋಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಮೇ ಬಿ ಅವರ ಒಂದು ಪೇನ್ ಅನ್ನ ಅವ್ರ ಜೊತೆ ಮಾತ್ರ ಇಟ್ಕೊಳಕ್ ಇಷ್ಟಪಡ್ತಾ ಇದ್ರು, ನಿಮ್ ಜೊತೆ ಅದನ್ನ ಅಷ್ಟೊಂದು ನೀವು ಪೇನ್ ಅಲ್ಲಿ ಇರೋದು ಅವ್ರಿಗೆ ನೋಡೋದಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇತ್ತು, ಲೈಕ್ ನನ್ ಕಷ್ಟನ ನಾನು ಇವ್ರಿಗೂ ಹಂಚ್ಕೊಂತ ಇದ್ದೀನಿ, ನಂದು ನನ್ಗೇನೆ ಇರ್ಬೇಕು, ನನ್ ಪೇನ್ ನನ್ಗೇನೆ ಇರ್ಬೇಕು, ನನ್ನ ಕಾರ್ಮಿಕ್ ಸೈಕಲ್ ಅದ್ ನಂದೇ ಆಗಿರ್ಬೇಕು, ನನ್ನಿಂದ ಇವ್ರಿಗೆ ಯಾಕೆ ಕಷ್ಟ ಪಡ್ತಾ ಇದ್ದಾರೆ, ಲೈಕ್ ನಾನ್ ಆಸ್ ಅ ಪರ್ಸನ್ ಪರ್ಫೆಕ್ಟ್ ಅಲ್ಲ, ಬಟ್ ನನ್ ಯಾಕೆ ಅಷ್ಟೊಂದು ಪರ್ಫೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಿಂಗಿತ್ತು ಸಿಚುವೇಶನ್ ಅಂತಾನೆ ಹೇಳ್ಬೋದು. ದಿಸ್ ವಾಸ್ ಅ ಸಿಚುವೇಶನ್. ಸೊ ಮೇ ಬಿ ಅವ್ರು ನಿಮ್ ಜೊತೆ ಹೇಳ್ಕೊಂಡಿದ್ರೆ ಅಟ್ ಲೀಸ್ಟ್ ನೀವಿಬ್ರು ಒಬ್ರಿಗೊಬ್ರಿಗೆ ಆಸ್ ಅ ಸೆಕ್ಯೂರ್ಡ್ ಫೀಲ್ ಮಾಡಿಸ್ತಾ ಇದ್ರಿ ಅನ್ಸುತ್ತೆ. ಅಂದ್ರೆ ಏನಾದ್ರೂ ಭಯ ಆದಾಗ, ಲೈಫಲ್ಲಿ ಕರಿಯರ್ ಕೈ ಕೊಟ್ಟಾಗ, ಲೈಫಲ್ಲಿ ಸೆಕ್ಯೂರ್ಡ್ ಫೀಲ್ ಅನ್ನಿಸ್ತಿಲ್ದಾಗ, ಅಟ್ಲೀಸ್ಟ್ ಮನೇಲೆಲ್ಲ ಮೇ ಬಿ ನಿಮ್ ಜೊತೆ ಇರ್ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ಸೆಕ್ಯೂರ್ಡ್ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ. ಸಮಥಿಂಗ್ ಐ ಡೋಂಟ್ ನೋ, ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆಯಾ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇದೆಯಾ, ಐ ಡೋಂಟ್ ನೋ, ಬಟ್ ಯಾ, ಸೊ ದಟ್ಸ್ ದ ಸಿಚುವೇಶನ್. ಹಿಂಗ್ ಅಟ್ಲೀಸ್ಟ್ ನೀವು ಆಸ್ ಅ ಲೈಕ್ ಓವರ್ಲಿ ಫ್ರೆಂಡ್ಶಿಪ್ ಅಂತ ಅಲ್ಲ, ಒಂದು ಕಪಲ್ ತರ ಅಲ್ಲ, ಅಟ್ಲೀಸ್ಟ್ ಒಂದು ಸೆಕ್ಯೂರ್ಡ್ ಫೀಲ್ ಒಬ್ರಿಗೊಬ್ರಿಗೆ ಕೊಡ್ತಾ ಇದ್ರೇನೋ, ದಟ್ ಇಸ್ ಫಾರ್ ಶೋರ್. ವೆರಿ ವಿಯರ್ಡ್ ಸಿಚುವೇಶನ್ ಅನಿಸ್ತಾ ಇದೆ. ಲೆಟ್ ಸಿ, ನೀವು ಈ ಪರ್ಸನ್ನ ಇವಾಗ ಅಪ್ರೋಚ್ ಮಾಡಬೇಕಾ ಅಥವಾ ಮೂವ್ ಆನ್ ಆದರೆ ಒಳ್ಳೇದಾ? ಲೆಟ್ ಸಿ, ಈ ಪರ್ಸನಿಗೆ ವ್ಯಾಲ್ಯೂ ಕೊಡಬೇಕಾ ನೀವಿನ್ನು, ಅಥವಾ ಮೂವ್ ಆನ್ ಆದರೆ ಒಳ್ಳೇದಾ? ಡೈರೆಕ್ಟ್ ಆನ್ಸರ್ ನೋಡೋಣ ನಿಮ್ಮ ಸಿಚುವೇಶನ್ಗೆ. ಈ ಪರ್ಸನ್ನ ನೀವು ಇವಾಗ ಅಪ್ರೋಚ್ ಮಾಡಬೇಕಾ, ಅಪ್ರೋಚ್ ಮಾಡಿಬಿಟ್ಟು ಇಟ್ಸ್ ಓಕೆ ಅಂತ ಎಲ್ಲ ಹೇಳೋದು ಬೇಕಾ, ಅಥವಾ ಮೂವ್ ಆನ್ ಆದರೆ ಒಳ್ಳೇದಾ? ಲೆಟ್ ಸಿ. ಐ ಹೋಪ್ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ತಾ ಇಲ್ಲ ಅಂತ. ಜಸ್ಟ್ ಲೆಟ್ ಮಿ ನೋ ಕಮೆಂಟ್ಸ್ ಅಲ್ಲಿ, ಬ್ಯಾಕ್ಗ್ರೌಂಡ್ ನಾಯ್ಸ್. ಐ ಹೇಟ್ ಇಟ್, but yeah, I can't help. So yeah, there is 10 of swords. ಸೊ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಮೇ ಬಿ ನೀವು ಇವಾಗ ಅಪ್ರೋಚ್ ಮಾಡಿದ್ರು, ಮೇ ಬಿ ನೀವು ಅವ್ರ ಜೊತೆ ಹೇಳ್ಕೊಂಡ್ರು, ಮೇ ಬಿ ಅವ್ರನ್ನ ಡೈರೆಕ್ಟಾಗಿ ಹೋಗಿ ಕೇಳಿದ್ರು, ಲೈಕ್ ಇಟ್ಸ್ ಓಕೆ, ವಾಟ್ ಎವರ್ ಹ್ಯಾಪನ್ ಫಾರ್ ಅ ರೀಸನ್. ಅವಾಗ ನಾವು ಒಬ್ರನ್ನೊಬ್ರು ಸಪೋರ್ಟ್ ಮಾಡಿದ್ವಿ, ಇವಾಗಲೂ ಸಪೋರ್ಟಿಂಗ್ ಆಗಿರ್ಬೋದು, ಹಿಂಗೆಲ್ಲ ನೀವು ಶೇರ್ ಮಾಡ್ಕೊಂಡ್ರು ಮೇ ಬಿ ನಿಮ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಐ ಡೋಂಟ್ ಥಿಂಕ್ ಈ ಪರ್ಸನ್ ಕಂಪ್ಲೀಟ್ಲಿ ಎಂಕರೇಜ್ ಮಾಡ್ತಾರೆ ಒಂದು ನ್ಯೂ ಬಿಗಿನಿಂಗ್. ಬಟ್ ದಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಒನ್
ಪಾಯಿಂಟ್ ಆಫ್ ಟೈಮ್ಗೆ ಒಂದು ಪೇನ್ಫುಲ್ ಸೈಕಲ್ ಫೀಲ್ ಆಗ್ಬೋದು ಅವ್ರಿಗೆ. ಒಂದು ತುಂಬಾ ಡೀಪ್ ಆಗಿ ಹರ್ಟ್ ಆಗ್ಬೋದು. ಓ ಗಾಡ್, ಈ ಪರ್ಸನ್ ಅರ್ಥ ಮಾಡ್ಕೊಂಡ್ಲಿಲ್ವಲ್ಲ, ಓ ಗಾಡ್ ಈ ಪರ್ಸನ್ ನಾನು ಹರ್ಟ್ ಮಾಡದ್ನಲ್ವಾ, ಓ ಗಾಡ್ ಈ ಕನೆಕ್ಷನ್ ತುಂಬಾ ನೆಗೆಟಿವ್ ಆಗಿ ಎಂಡ್ ಮಾಡ್ಬಿಟ್ನಲ್ವಾ, ಈ ತರ ಎಲ್ಲ ರಿಗ್ರೆಟ್ ಆಗ್ಬೋದು. ಬಟ್ ಐ ಫೀಲ್ ಈ ಪರ್ಸನ್ ಒಂದು ನ್ಯೂ ಬಿಗಿನಿಂಗಿಗೆ ಎಸ್ ಅಂತಾರೆ. ಐ ಫೀಲ್ ಈ ಪರ್ಸನ್ ಅಟ್ಲೀಸ್ಟ್ ನಿಮ್ಮ ಜೊತೆ ಮೋರ್ ಆನೆಸ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ, ಏನು ಮುಚ್ಚಿರೋದಕ್ಕೆ ಟ್ರೈ ಮಾಡಲ್ಲ, ಇನ್ನೂ ನಿಮಗೆ ಹರ್ಟ್ ಮಾಡೋದಕ್ಕೆ. ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮ್ಮನ್ನ ಇನ್ನೂ ಹರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತೆ. ಐ ಫೀಲ್ ಆನೆಸ್ಟ್ ಆಗಿ ಹೇಳ್ತಾರೆ ಏನಾಯ್ತು ಅಂತ. ಆನೆಸ್ಟಿ ಜಾಸ್ತಿ ಇರುತ್ತೆ, ಮನ್ಸಲ್ಲಿ ಏನಿರುತ್ತೆ ಮನ್ಸಲ್ಲೊಂದು ಬಾಯಲ್ಲೊಂದು ಹಂಗೆ ಹೇಳಲ್ಲ. ಐ ಗೆಸ್ ನಿಮ್ಮಿಬ್ರು ಮಧ್ಯೆ ಒಂದು ಟ್ರಾನ್ಸ್ಪರೆನ್ಸಿ ಸ್ಟಾರ್ಟ್ ಆಗುತ್ತೆ. ಐ ಫೀಲ್ ಯು ಹ್ಯಾವ್ ಟು ಅಪ್ರೋಚ್. ಐ ಫೀಲ್ ಈ ಪರ್ಸನ್ ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಗೋ ಅಂಡ್ ಅಪ್ರೋಚ್, ಬಿಕಾಸ್ ನಿಮ್ಮಿಬ್ರು ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆನೆಸ್ಟ್ ಕನೆಕ್ಷನ್ ಸ್ಟಾರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಬಟ್ ಅಗೇನ್ ಒನ್ ಥಿಂಗ್ ನಿಮಗೆ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಪರ್ಸನ್ ಯಾವುದೇ ರೀತಿ ಎಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ನೀವು ಅವ್ರ ಜೊತೆ ಇದ್ರೆ ಒಂದು ಬಲ್ಕ್ ಲೆವೆಲ್ ಅಲ್ಲಿ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಐ ಗೆಸ್ ಅವ್ರಿಗೆ ಅದೇ ಸಾಕು ಅಂತ ಕೂಡ ಫೀಲ್ ಆಗುತ್ತೆ ಒಂದೊಂದ್ಸರ್ತಿ. ದಟ್ಸ್ ಅಮೇಝಿಂಗ್ ಗೈಸ್. ಇಷ್ಟೊಂದು ಲೆಂತಿ ವಿಡಿಯೋ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ, ತುಂಬಾ ಲೆಂತಿ ಅನ್ಸಿದ್ರೆ. ಬಟ್ ಐ ಹೋಪ್ ಟಿಲ್ ನಾವು ನೀವು ವಿಡಿಯೋ ನೋಡಿದ್ದೀರಾ, ನಿಮಗೆ ಇಷ್ಟ ಆಯಿತು ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಮರಿಬೇಡಿ. ಆ್ಯಂಡ್ ಯಾರಿಗಾರು ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗಾಯ್ಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.